ಬಿದ್ದಾವ ಹೆಂಗ ಅದಾವಪ್ಪ ನಮಗ ಹೆಂಗ್ ತೋರ್ತಾವಲ್ಲ ಇರ್ಪವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಅವು 5 ಪಂಚಕ್ಲೇಶಗಳು ಅಂದ್ರೆ ಯಾವುವು ಅನ್ನುವಂಥದ್ದನ್ನ ಈ ಸೇದಿ ಹೇಳ್ಕೊತ ಬರ್ತಾರ. ಜೀವನಿಗೆ ಅಂದ್ರೆ ಜೀವಾತ್ಮನಿಗೆ ಭಾವನೆಯಿಂದ ಅಂದ್ರೆ ಈ ಬಗೆಯಿಂದ ಕ್ಲೇಶಗಳು ಅಂದ್ರೆ ಕ್ಲೇಶಗಳು ಯಾವಪ್ಪ ಅಂದ್ರೆ 5 ಕ್ಲೇಶಗಳು ಹೇಳ್ಕೊತ ಹೊಂಟಾರ. 5 ಕ್ಲೇಶಗಳು ಯಾವಂದ್ರ ಅವಿದ್ಯ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ. ಇವಕ್ಕೆ ಏನಂತಾರ ಅಂದ್ರೆ ಪಂಚಕ್ಲೇಶಗಳಂತಾರ. ಇವು 5 ಕ್ಲೇಶಗಳು ಅಪರ ಪಾಶಗಳಿಂದನೇ ಕ್ಲೇಶಗಳ ಆಗ್ಯಾವನ್ರಿ ಪರ. ಕ್ಲೇಶಗಳಂದ್ರ ಹಾಗ್ರಿ ಅಂದ್ರ ಈಗ ಪಾಶಗಳ ಇಂದನೇ ಕ್ಲೇಶಗಳು ಉತ್ಪತ್ತಿ ಆಗ್ಯಾವನ್ರಿ. ಹಾನ್ರಿ ಕ್ಲೇಶಗಳು ಅವಿದ್ಯಾದಿಂದನೇ ಅವಿದ್ಯಾದಿ ಅಂದ್ರೆ 5 ಇವು ಕ್ಲೇಶಗಳೇನದಾವಲ್ಲ ಇವ್ಕರ್ಲಿಂದ ಅವಿದ್ಯೆ ಉತ್ಪನ್ನ ಆಗಿದೆ ಅಂತ ತಿಳ್ಕೊಬೋದು. ಅದ ಪಂಚಪಾಶಗಳ ಕ್ಲೇಶಗಳ ಹಿಂಗೆ ಪಂಚ ಜೀವಂಗೆ ಪಂಚಪಾಶಗಳ ಕ್ಲೇಶಗಳಿಂದ ಅಂದ್ರೆ ಇಲ್ಲಿ ಕ್ಲೇಶಗಳಂದ್ರೆ ಅವಿದ್ಯಾದಿ ಕ್ಲೇಶಗಳು ಅಂದ್ರೆ ಅವಿದ್ಯಾದಿ 5 ಯಾವಪ್ಪ ಅಂದ್ರೆ ಇವೆ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ ಅನ್ನುವಂಥದ್ದು 5 ಕ್ಲೇಶಗಳಾಗ್ಯಾವು ಅನ್ನುವಂಥದ್ದನ್ನ ಇಲ್ಲಿ ಸೂಚಿಸ್ತಾರೆ, ಗುರುತು ಮಾಡ್ಕೊಡ್ತದ. ಪಂಚಪಾಶದ ಮೇಲೆನೆ ಕ್ಲೇಶ ಹುಟ್ಟವನ್ರಿ. ಹ್ಞೂನ್ರಿ. ಆಯ್ತು. ಇಲ್ಲಿ ಏನ್ ಹೇಳ್ಕೊತ ಬರ್ತಾರಂದ್ರ ಒಬ್ಬ ರಾಜನು ಕೂಡ ಆ ರಾಜ ಸೋಮರಾಜ ಜನಕನಂಬ ಒಬ್ಬ ಜನಕ ರಾಜನಿದ್ದ. ಈ ತನ್ನ ಭಾವನೆಯಿಂದಲೇ ತಾನು ದುಃಖವನ್ನು ಹೊಂದಿದಂತೆ ಜೀವನು ತನ್ನ ಭಾವನೆಯಿಂದಲೇ ತಾನು ಅನೇಕ ಅವಿದ್ಯಾದಿ ಅಜ್ಞಾನದ ಕ್ಲೇಶಗಳಿಂದ ಹಗ್ಗಗಳನ್ನು ಕಟ್ಟಿಕೊಂಡು, ಪಾಶ ಅಂದ್ರ ಬಂಧನ, ಜೇಲ, ಆ ಹಗ್ಗ ಅದ್ರಾಗ ಸಿಕ್ಕು ಏನಾಗ್ತಾನಂದ್ರ ಜಾಳಿಗೆ ಅಂದ್ರ ಆ ಜಾಳಿಗೆ ಒಳಗ ಚಕ್ರ ಬಿದ್ದು ಒದ್ದಾಡ್ತಾನ. ಅವ್ ಹೊರಗೆ ಬರಾಕೆ ಆಗುದಿಲ್ಲ. ಜಾಳಿಗೆ ಯಾರು ಹಾಕ್ಯಾರಂದ್ರ ನಾವೇ ಜಾಳಿಗೆಯನ್ನ ಹಾಕಿ ನಾವೇ ಒಳಗ್ ಬಿದ್ದು ಒದ್ದಾಡಕತ್ತೇವೆ ಅನ್ನೋದು ಇಷ್ಟ ಇದರ ತಾತ್ಪರ್ಯ. ನಾವೇ ಕಟ್ಟಿದ ಹಗ್ಗವನ್ನ ನಾವೇ ಆ ಜಾಳಿಗೆ ಒಳಗ್ ಬಿದ್ದು ನಾವೇ ಏನ್ ಹಾಕೊಂಡಪ್ಪ ಗಂಟು ಹಾಕೊಂಡು ಹೊರಗೆ ಬರ್ಲಾರ್ದಂಗ ಒದ್ದಾಡಕತ್ತೇವಿ ಅನ್ನುವಂಥದ್ದನ್ನ 5 ಕ್ಲೇಶದೊಳಗೆ ಈ ಪರಮಾನುಭೂತಿಯೊಳಗ ಬಹಳ ಸರಳವಾಗಿ ತಿಳಿಸ್ಕೊತ ಹೋಗ್ತಾರ. ಏನಂದ್ರೆ 1ನೇ ಸೂತ್ರದಲ್ಲಿ ಹೇಳಿದ ಅರ್ಥವನ್ನೇ ಈ ಪದ್ಯದಲ್ಲಿ ಹೇಳ್ಕೊತ ಹೋಗ್ತಾರ. ಏನ್ ಜೀವಂಗೆ ಬರ್ಪ ನಾನಾ ವಿಧ ದುಃಖಕ್ಕೆ ತಾವಾದಿ 5 ಕ್ಲೇಶವು ಭಾವದ ಬಗೆಯಿಂದ ತೋರ್ಪವು ಮೈತ್ರಿ ದೇವಿ ಕೇಳ ಅವ ನಿನಗ ಒಲಿವೇನು ಅಂದ್ರೆ ಅವ್ ನಿನಗೆ ಹೇಳ್ತೀನಿ ಕೇಳು, ನಿನಗೋಸ್ಕರ ಒಲಿವೇನು ಅಂದ್ರೆ ಹೇಳುತ್ತೇನೆ. ಕೇಳವು ಯಾವುವು ನಿನಗೆ ಅಂದ್ರ ಅಧಿಕಾರಿಯಾದ ನಿನಗೋಸ್ಕರ ಜ್ಞಾನಕ್ಕ ಇಲ್ಲಿ ಏನದಿ ನೀ ಅಧಿಕಾರಿ ಇದೆ, ನಿನಗಾಗಿ ನಾ ಹೇಳ್ತೀನಿ. ಇವು ಎಲ್ಲರಿಗೆ ತಿಳಿತದನು ಅಂದ್ರೆ ತಿಳಿದಿಲ್ಲ. ಅಜ್ಞಾನದೊಳಗಿದ್ದಾಗ ಅವಿದ್ಯದೊಳಗಿದ್ದಾಗ ನಮಗ ಏನಾದ್ರೂ ಇದ್ರ ಜ್ಞಾನ ಕೇಳ್ಬೇಕು ತಿಳ್ಕೊಬೇಕನ್ನ ವಿಚಾರ ಬರ್ತಾವನಂದ್ರ ಬರುದಿಲ್ಲ. ಅದಕ್ಕೆ ನೀನ್ ಏನದಿ ಅಧಿಕಾರಿ ಅದಿ, ಜ್ಞಾನಕ್ಕ ಅಧಿಕಾರಿ ಅದಿ ಅನ್ನುವಂಥದ್ನ ಹೇಳ್ಕೊತ ಬಂದಾರ. ನಾವು ಫಸ್ಟ್ ಇದನ್ನ ಪರಮಾನುಭೂತಿ ಹೇಳ ಮುಂದೆ ಅಲ್ಲಿ ಅಧಿಕಾರಿ ಹೇಳ್ಕೊತ ಬಂದ್ರು. ಅಧಿಕಾರಿ ಯಾರಪ್ಪ ಅಂತಂದಾಗ ಅಲ್ಲಿ ಸಾಧನ ಚತುಷ್ಟಯ ಉಳ್ಳವನೇ ಜ್ಞಾನಕ್ಕೆ ಅಧಿಕಾರಿಗಳು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದೇವೆ. 4 ಸಾಧನೆಗಳು ಯಾವಪ್ಪ ಅಂದ್ರ ವಿವೇಕ, ವೈರಾಗ್ಯ, ಸಮಾಧಿಯ ಷಟ್ ಸಂಪತ್ತು, ಮೋಕ್ಷದ ಇಚ್ಛೆ ಉಳ್ಳವರು 4 ಮಂದಿ ಜ್ಞಾನಕ್ಕ ಅಧಿಕಾರಿಗಳು. ಅದಕ್ಕ ನೀನು ಮೈತ್ರಿ ನೀನು ಅಧಿಕಾರಿ ಅದಿ, ಜ್ಞಾನಕ್ಕ ಅಧಿಕಾರ ಉಳ್ಳವಳದಿ. ಯಾಕ ನಿನ್ನಲ್ಲಿ ಏನದ ವಿವೇಕ ಅದ. ವಿವೇಕ ಅಂದ್ರೆ ಯಾವುದು? ಸತ್ಯ ಯಾವುದು ಅಸತ್ಯ ಯಾವುದು, ಆತ್ಮ ಯಾವುದು ಅನಾತ್ಮ ಯಾವುದು. ಮತ್ತು ನಾವು ಅಂದ್ರ ಒಂದು ಭತ್ತದೊಳಗ ಒಂದು ಕಾಯಿಪಲ್ಯ ಒಳಗೆ ಹೆಣ್ಣು ಮಕ್ಕಳು ಎಲ್ಲದ್ರೊಳಗೆ ಏನ್ ಮಾಡ್ತಾರ, ಒಂದು ಅಸತ್ಯನೂ ಇರ್ತದ, ಒಂದು ಸತ್ಯ ವಸ್ತುನೂ ಇರ್ತದ, ಒಂದು ಹಳ್ಳನೂ ಇರ್ತದ, ಒಂದು ಕಾಳನೂ ಇರ್ತದ. ಬೇರ್ಪಡಿಸಿ ಏನು ತಿಳ್ಕೊತಾರಲ್ಲ ಅವ್ರಿಗೆ ವಿವೇಕ ಉಳ್ಳವರು. ಬೇರ್ಪಡಿಸಿ ಅದನ್ನ ಭತ್ತದೊಳಗ ಹಳ್ಳ ಹೊಟ್ಟ ಕುಡಿ ಇರ್ತದ, ಆ ಹೊಟ್ಟನ್ನ ಮಣ್ಣನ್ನ ಮತ್ತು ಅದರ ದೂಷ ಎಲ್ಲವನ್ನು ಬೇರ್ಪಡಿಸಿ ಕಾಳನ್ನ ಏನು ಗ್ರಹಣ ಮಾಡ್ತಾರಲ್ಲ ಅಂದ್ರೆ ಅಲ್ಲಿ ಆತ್ಮ ಅನಾತ್ಮಗಳನ್ನ ಎರಡೂ ಬೇರ್ಪಡಿಸಿ ತಿಳಿತಾರಲ್ಲ ಅವ್ರಿಗೆ ಏನಾಗಬೇಕು? ವಿವೇಕ ಉಳ್ಳವರು ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊತ ಬಂದೇವಿ. ವಿವೇಕ ಉಳ್ಳವರಾಗಿರ್ಬೇಕು. ಮತ್ತ ಈ ಜ್ಞಾನಕ್ಕೆ ನಾವು ಬಂದೇವು ಅಂದ್ರೆ ಇದನ್ನ ಕೇಳಕತ್ತೇವೆ ಅಂದ್ರೆ ನಾವು ವೈರಾಗ್ಯ ಇದೀವಿ. ವೈರಾಗ್ಯ ಇರ್ಲಿಕ್ಕಂದ್ರೆ ಈ ಕಡೆ ನಮ್ಗೆ ಬರುದಾಕಿದ್ದಿಲ್ಲ. ಹೆಂಗ್ ವೈರಾಗ್ಯದ? ಮುಂಜಾನೆ ನಮ್ಗೆ ಅನೇಕ ನಮ್ಮನೆ ಕೆಲಸ ಕಾರ್ಯಗಳು ಏನೇನು ಇರ್ತಾವ ಅವು ಎಲ್ಲವನ್ನೂ ಬದಿಗೊತ್ತಿ ಕಾರ್ಯದ ಜೊತೆಗೆ ಇದನ್ನ ನಾವು ಕೇಳ್ತೇವೆ ಅಂದ್ರೆ ನಮಗೂ ಒಂದು ವೈರಾಗ್ಯ ಇದ್ರೆ ಇದು ಬರ್ತದ, ಇರ್ಲಿಕ್ಕಂದ್ರೆ ಬರುದಿಲ್ಲ. ನಾವು ವೈರಾಗ್ಯ ಉಳ್ಳವರಿದ್ದೇವೆ.
ಮತ್ತು ಸಾಧನೆ ಸಟ್ ಸಂಪತ್ತಿಗಳನ್ನ ನಾವು ಮಾಡಕತ್ತೀವಿ, ಸಾಧನೆ ಮಾಡಕತ್ತೀವಿ, ದಿನ ನಾವು ಪ್ರಯೋಗಕ್ಕೆ ಹೋಗಕತ್ತೀವಿ. ಅವು 6 ಸಟ್ ಸಂಪತ್ತಿ ನಮ್ಮಲ್ಲಿ ಅದಾವ ಇಲ್ವ ಅಂತ ನಾವು ದಿನ ಪ್ರಯೋಗ ಮಾಡೋದ್ರಲಿಂದ ನಮ್ಗೆ ಏನಾಗಿದೆ, ಮೋಕ್ಷದ ಇಚ್ಛೆ ಆಗ್ಯದ ಅಂತ ನಾವು ಪ್ರಯೋಗ ಮಾಡಕತ್ತೀವಿ. ಅದಕ್ಕೆ ಎಂದಿಲ್ಲ ನಾಳೆಗೆ ನಾವ್ ಏನ್ ಮಾಡ್ತೀವಿ, ಈ ಜ್ಞಾನವನ್ನೇ ವೃದ್ಧಿ ಮಾಡಿಕೊಂಡು ಜ್ಞಾನದಿಂದ ನಾವು ಮೋಕ್ಷವನ್ನು ಪಡಿತೀವಿ. ಅದಕ್ಕೆ ಇಲ್ಲಿ ಮೈತ್ರಿಯ ನೀನು ಏನದಿ, ವಿವೇಕ ಉಳ್ಳವಳದಿ, ನೀನು ಅಧಿಕಾರಿ ಇದೆ, ಜ್ಞಾನಕ್ಕೆ ನೀ ಅಧಿಕಾರಿ ಇದೆ ಅಂತ ನೀನು ಹೇಳ್ತೇನೆ ಅನ್ನುವಂಥದ್ದನ್ನ ಇಲ್ಲಿ 5 ಕ್ಲೇಶಗಳನ್ನ ಹೇಳ್ಕೊತ ಹೋಗ್ತಾರ. 5 ಕ್ಲೇಶಗಳು ಯಾವಪ್ಪ ಅಂದ್ರ ಇವನ್ನ ಹೇಳಿದೆವಲ್ಲ, ಇವೇ ಅವಿದ್ಯ, ಅಸ್ಮಿತೆ, ರಾಗ, ದ್ವೇಷ, ವಿನವೇಶ. ಅವ್ರ ಏನ್ ಹೇಳ್ಯಾರ ಅಂದ್ರೆ ಇಲ್ಲಿ ಕೇಳ್ಕೊತ ಹೋಗಮು. ಮೇಲೆ ಹೇಳಿದ 5 ಕ್ಲೇಶವನ್ನು ಹೇಳುತ್ತೇನೆ. ಒಂದು ಅವಿದ್ಯ ಕ್ಲೇಶ, ಒಂದು ಅಸ್ಮಿತೆ ಕ್ಲೇಶ, ಒಂದು ರಾಗ ದ್ವೇಷ, ಒಂದು ಅಭಿನವೇಶ ಕ್ಲೇಶ. 5ರಿಂದ ಅರಿಪುವ ನೀಲೆ ನೀರೇ ಅಂದ್ರೆ ಇವ್ ನಾನು ನಿನಗೆ ಹೇಳ್ತೀನಿ 5 ಕ್ಲೇಶಗಳನ್ನ. ಏ ಸ್ತ್ರೀಯಳೆ ಅರೂಪಿಯನ್ನು ಹೇಳುತ್ತೇನೆ, ನೀನು ತಿಳಿ ಅರಿ ಮೈತ್ರಿ ಅನ್ನುವಂಥದ್ದನ್ನ 5 ಕ್ಲೇಶಗಳ ಯಾವ ಅನ್ನೋದನ್ನ ಹೇಳ್ಕೊತ ಬರ್ತಾರ. ಅದಕ್ಕೆ ಎಲ್ಲರಿಗೆ ನಮ್ಮ ಸತ್ಸಂಗದಾಗ ಎಲ್ಲ ಇದ್ದವ್ರು ಎಲ್ಲರಿಗೆ ಬರ್ತಾವ 5 ಕ್ಲೇಶಗಳು ಯಾವ, ಅವ್ರ ಕಾರ್ಯಗಳೇನೋ ಎಲ್ಲ ಹೇಳ್ತಾರ. ಆದ್ರೆ ಇಲ್ಲಿ ಪರಮಾನುಭೂತಿ ಒಳಗ ನಾವ್ ಎಲ್ಲವನ್ನು ಒಬ್ಬೊಬ್ರು ಮತ್ ಹೊಸೂರು ಬಂದಿರ್ತಾರ, ಮತ್ತೆ ಎಲ್ಲಾನು ತಿಳ್ಕೊಂಡು ಹೋಗೋಣ, ಮತ್ತಿಷ್ಟು ನಮಗ್ ಸರಳ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗುನು. ಇಲ್ಲಿ ಏನ್ ಹೇಳಿದ್ರಂದ್ರ 5 ಕ್ಲೇಶಗಳಿಂದ ಒಂದು ಅವಿದ್ಯ ಅಂದ್ರೆ ಏನು, ಈ ಕ್ಲೇಶ 5 ಪಾಶ್ಯದೊಳಗೆ ಇದೊಂದು ಕ್ಲೇಶ ಯಾವುದು, ಅವಿದ್ಯ ಅಂದ್ರೆ ಏನು ಅಂದ್ರ, ಈ ದೇಹ ನಾನು ಅನ್ನೋದು ಇದೇನಪ್ಪಾ ಅಂದ್ರೆ ಅವಿದ್ಯ. ಈ ದೇಹ ಹೆಂಗಪ್ಪ ಅಂದ್ರೆ ಇದು ನಂದಲ್ಲ, ಪಂಚಮಹಾಭೂತಗಳಿಂದ ಐತಿ, ಮತ್ತಿದು ರಕ್ತ ಮಾಂಸ ಮಲಮೂತ್ರಗಳಿಂದ ತುಂಬ್ಯದ. ಈ ದೇಹಕ್ಕೆ ನಾನೆತ್ತಿಲ್ಲ, ಇದೇ ಅಜ್ಞಾನ, ಇದೇ ಅವಿದ್ಯ ಅಂತ ಹೇಳ್ಕೊತ ಬಂದಾರ. ಅದಕ್ಕೆ ಅವಿದ್ಯ ಲಕ್ಷಣ ಹೇಳ್ಕೊತ ಬಂದಾರ. ಏನು, ದುಃಖದಲ್ಲಿ ಸುಖ ಬುದ್ಧಿ. ಇದು ದೇಹ ಹೆಂಗೈತಿದು ದುಃಖಮಯ ಐತಿ, ನಾ ಆತ್ಮ ಹೆಂಗದೀನಿ ಸುಖ ಸ್ವರೂಪ ಅದೀನಿ. ಆದ್ರೆ ಈ ದೇಹ ನಾನಂದು ನನಗೆ ದುಃಖ ಆಗ್ತದಂತಿದು ಏನ್ ಇಟ್ಟೈತಿದ್ರಾಗ, ದುಃಖದಲ್ಲಿ ಸುಖ ಬುದ್ಧಿ, ಅನಾತ್ಮನಲ್ಲಿ ಆತ್ಮ ಬುದ್ಧಿ. ಈ ದೇಹ ಹೆಂಗೈತಿದು ಅನಾತ್ಮ ಅದ, ಇದ್ರೊಳಗ ಆತ್ಮ ಬುದ್ಧಿ ಇಟ್ಟದ. ಇದು ಹೆಂಗ ಇವತ್ತು ಇರ್ತದ ನಾಳೆ ಇರ್ತದ ಇಲ್ಲೋ, ಇದ್ರ ಮ್ಯಾಗ ಏನ್ ಇಟ್ಟದಪ್ಪ ಅಂದ್ರೆ ಇದು ಆತ್ಮನ ಬುದ್ಧಿ ಇಟ್ಟದ. ಮತ್ತು ಅನಿತ್ಯದಲ್ಲಿ ನಿತ್ಯ ಬುದ್ಧಿ ಇಟ್ಟದ, ಅಶುಚಿಯಲ್ಲಿ ಶುಚಿ ಬುದ್ಧಿ ಇಟ್ಟದ. 4 ಏನಪ್ಪಾ ಅಂದ್ರೆ ಅವಿದ್ಯದ ಲಕ್ಷಣಗಳು ಅಂತ ತಿಳ್ಕೊತ ಬಂದಾರ. ಇವಕ್ಕೇನದಕ್ಕ ಅವಿದ್ಯ ಅನ್ಬೇಕು. ಅಶುಚಿಯಲ್ಲಿ ಶುಚಿ ಬುದ್ಧಿ, ಅನಿತ್ಯದಲ್ಲಿ ನಿತ್ಯ ಬುದ್ಧಿ, ಅನಾತ್ಮನಲ್ಲಿ ಆತ್ಮ ಬುದ್ಧಿ, ಮತ್ತು ದುಃಖದಲ್ಲಿ ಸುಖ ಬುದ್ಧಿ. ಇವು ಅವಿದ್ಯಾದ್ದು ಅಂತ ಹೇಳ್ಕೊತ ಬಂದಾರ. ಹೆಂಗ ಅಂದ್ರ ಅಶುಚಿಯಲ್ಲಿ ಶುಚಿ ಬುದ್ಧಿ. ಈಗ ನಾವು ಚುಂಬನಾದಿಗಳನ್ನ ಮತ್ತೊಂದ್ ಏನೋ ಚಿತ್ರಗಳನ್ನ ನೋಡೋದ್ರೊಳಗ ಎಷ್ಟೋ ಜನ ಏನ್ ಮಾಡ್ತಾರಂದ್ರ ಅದ್ರ ಸುಖ ಅದ ಅಂತೇಳಿ, ಅದ್ರ ಏನು ಸುಖನೇ ಇಲ್ಲ, ಆದ್ರೂ ಅದರ ಸುಖ ಅದ ಅಂತೇಳಿ ಅದಕ್ಕೆ ಚಂತನ ಏನ್ ಮಾಡ್ತಾರ, ಗ್ರಹಣ ಮಾಡ್ತಾರ, ಅದಕ್ಕೆ ಒತ್ತು ಕೊಡ್ತಾರ. ಅಶುಚಿಯಲ್ಲಿ ಶುಚಿ ಬುದ್ಧಿ, ಮತ್ತು ಅನಿತ್ಯದಲ್ಲಿ ನಿತ್ಯ ಬುದ್ಧಿ. ಈ ದೇಹ ಏನಿತ್ಯಪ್ಪ ಅಂದ್ರ ಅನಿತ್ಯ ಅದ, ನಾಳೆ ಇರ್ತೇವ ಇಲ್ಲೋ, ದಿನ ನನಗ್ ಬೇಕು, ಮೊಮ್ಮಕ್ಳಿಗೆ ಗಿರಿಮೊಮ್ಮಕ್ಳಿಗೆ ಬೇಕಂತ ಬರೀ ಕೂಡಿ ಹಾಕಿ ಏನ್ ಮಾಡ್ತಾರ
ವೈರಾಗ್ಯದೊಳಗಾಗ್ಲಿ ಇಂಥ ಜ್ಞಾನದೊಳಗಾಗ್ಲಿ ಪ್ರಪಂಚಿಕರಿಗೆ ಸಾಧ್ಯನೋ? ನಾವು ಏನೋ ನಮ್ಗೆ ವೈರಾಗ್ಯ ಬರ್ಲಿಕ್ಕಟ್ಟೆ ಆಯ್ತು, ವೈರಾಗ್ಯದ ಸೂತ್ರವನ್ನ ಕೇಳಕತ್ತೀವಲ್ಲ, ಇದು ಎಷ್ಟೋ ಜನ್ಮಗಳ ಇಂಥದ್ ಕೇಳಾರ್ದಕ್ಕೆ ಹೋಗಿದ ಸಂಬಂಧ ನಮ್ಗೆ ಏನಾಗ್ಯದ, ಎಷ್ಟೋ ಯುಗ ಹೋಗಿ ತಿರುಕೋತನಿ ಬಂದೀವಿ. ಏನೋ ಇವತ್ತು ವೇದಾಂತದ ಶಬ್ದಗಳನ್ನ, ವೈರಾಗ್ಯದ ವಿಷಯಗಳನ್ನ, ಈ ದೇಹಾದಿ ಬುದ್ಧಿ ನಷ್ಟ ಮಾಡ್ಕೊಳ್ಳುವಂಥದ್ದು ಈಗ ನನಗೆ ಕೇಳುವಂತ ಒಂದು ಅವಕಾಶ ಬಂದದಲ್ಲ, ಇದಕ್ಕೆ ಬಹಳ ಪುಣ್ಯವಂತರಂತ ತಿಳ್ಕೊಬೇಕು. ಇದರಂತ ಪುಣ್ಯವಂತರು ನಾವು ಯಾರೂ ಇಲ್ಲ. ಯಾರಂದ್ರ ಇದರಂತ ಪುಣ್ಯವಂತರು ಪ್ರಪಂಚದಾಗ ಯಾರಿಗೂ ಸಾಧ್ಯ ಇಲ್ಲ. ನಾವೆಲ್ಲರೂ ಪುಣ್ಯವಂತರು. ಯಾಕ ಇಂತ ಅದೇ ಯಾಜ್ಞವಲ್ಕ್ಯರು ಹೇಳ್ಕೊತ ಬಂದಾರ, ನಿನ್ನಂತೆ ಪದಪಿಂಡಿ ಕೇಳಿದವರು ಉಂಟೆ ಮೈತ್ರಿ, ಜಡರಿಗೆ ಅದ್ವೈತ ಅಂತ ತಿಳಿಯಲಿಕ್ಕೆ ನೀನು ಸುಕೃತಿ ಇದೆ, ನೀನ್ ಪುಣ್ಯವಂತಳದಿ ಮೈತ್ರಿ. ಯಾಕ ಎಲ್ಲಾರು ಕೂಡ ಎದ್ರಾಗ ಭೋಗದೊಳಗನೆ ರೊಕ್ಕ ರೂಪಾಯಿ ಇದೆ, ಹೆಣ್ಣು ಹಣ್ಣು ಮಣ್ಣದೊಳಗೆ ಸುಖ ಅದಂತ ಎಲ್ಲರೂ ಸುತ್ತ ಹಾಕೋ ಹೊತ್ನಾಗ ಎಲ್ಲದನ್ನ ಬಿಟ್ಟು ನೀನು ತ್ಯಾಗ ಮಾಡಿ ಇಂಥ ಪದಪಿಂಡಿ ಅಂದ್ರೆ ಇಂಥ ವೇದಾಂತದ ಮಾತುಗಳನ್ನ, ವೈರಾಗ್ಯದ ಮಾತುಗಳನ್ನ ಕೇಳಾಕ ನಿನ್ನ ಮನಸ್ಸರ ಬಂದದಲ್ಲ, ಸಾಕು, ನೀ ಬಹಳ ಪುಣ್ಯವಂತಳು. ಈ ದಾರಿ ಒಳಗ ನೀನು ಇದ್ದಿ ಅಂದ್ರ ನಿನ್ ಇದೊಂದ್ ಜನ್ಮ ಹೋಗ್ಲಾಕ ನೀನು ಮುಕ್ತಳಾಗಿ ಹಾಕಿ. ಇದು ಬೀಜ ರೂಪ ವೈರಾಗ್ಯ ಎಂಬ ಬೀಜ ನಡಾಕತ್ತದ, ಹಾಕಾಕತ್ತೇವ ಅಂದ್ರೆ ಕೇಳಾಕತ್ತೇವ, ನಾವು ಬೀಜ ಹೃದಯದೊಳಗೆ ಬಿದ್ದದ. ಇಂದಿಲ್ಲ ನಾಳೆಗೆ ನನಗೆ ವೈರಾಗ್ಯ ಹುಟ್ಟೇ ಹುಡ್ತದ. ವೈರಾಗ್ಯ ಉಳ್ಳವನಾಗಿ ಈ ಏನದಲ್ಲ 5 ಕ್ಲೇಶಗಳಿಂದ ನಾನು ಮುಕ್ತನಾಗಿ ನಾನು ಆ ಪರಮ ಸುಖವನ್ನು ಅನುಭವಿಸಿರ್ತೀನಿ, ಮುಕ್ತಳಾಗತ್ತೀನಿ ಅನ್ನುವಂಥದ್ದನ್ನ ಬೀಜ ಬಿದ್ದದಲ್ಲ, ಅದು ಇಂದಿಲ್ಲ ನಾಳೆ ಫಲ ಆಗೇ ಅಕ್ಕದ ಅನ್ನುವಂಥದ್ದನ್ನ ಮೈತ್ರಿದಿಗೆ ನೀನು ಪುಣ್ಯವಂತಳು, ಕಮಲದ ಸದೃಶ್ಯ ಉಳ್ಳವಳು ನೀನು. ಕಮಲ ಅಂದ್ರೆ ಯಾಕೆ ಒಳ್ಳೆ ಉದಾಹರಣೆ ಕೊಡ್ತಂದ್ರೆ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು, ಮತ್ತದು ಎಲ್ಲಿ ಹುಟ್ಟ್ಯದ? ಕೆಸರೊಳಗೆ ಹುಟ್ಟ್ಯದ. ಆ ಇದ್ರೂ ಕೂಡ ಆ ನೀರಿನೊಳಗಿದ್ರು ಕೂಡ ಸಂಸಾರ ಹತ್ತುಕೊಂಡಿಲ್ಲ, ಪ್ರಪಂಚದಾಗೆ ಇದೀವಿ. ಪ್ರಪಂಚವನ್ನು ಹತ್ತುಕೊಳ್ಳಾರಂಗ ಕಮಲ ನೀರೊಳಗೆ ಅದ. ಆ ಕಮಲ ನೀರಿಗೆ, ಆ ಕಮಲಕ್ಕೇನು ಅನ್ನ ಲೇಪನ ಆಗಿಲ್ಲ, ಹತ್ತಿಲ್ಲ. ಕೆಸರಾಗೆ ಅದ, ಕೆಸರನ್ನು ಲೇಪನ ಆಗಿಲ್ಲ. ಹಂಗ ನೀ ಪ್ರಪಂಚದಾಗಿದ್ದು ಇಂಥ ಜ್ಞಾನವನ್ನ ಅದನ್ನೇನು ಹಚ್ಚಿಕೊಳ್ಳಾರದೆ, ದೇಹಾದಿ ಪ್ರಪಂಚದ ವ್ಯವಹಾರಗಳನ್ನು ಹಚ್ಚಿಕೊಳ್ಳದೆ ಇಂಥ ಆನಂದವನ್ನು ಅನುಭವಿಸಕತ್ತಿಯಲ್ಲ ಮೈತ್ರಿ, ನೀನ್ ಎಂತ ಪುಣ್ಯವಂತಳು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ಯದ. ನಾವು ಪುಣ್ಯವಂತರೇ. ನಮ್ಗೆ ಏನಾರ ಮತ್ತೊಬ್ರು ಏನ್ರ ಹೇಳಿ ಇದನ್ನ ತಿಳಿಯಾಕತ್ತೀವಲ್ಲ, ಇಂದಿಲ್ಲ ನಾಳೆಗೆ ಇದು ನಮ್ಗೆ ಏನಕ್ಕದ ನೈಜವಾದ ಜ್ಞಾನ ಆಯ್ತು ಅಂದ್ರ ಎಲ್ಲರಿಗೂ ಅನುಭವ ಅದ. ಈ ಮುಖವಾಡ ತೆಗೆದುಕೊಂಡ್ ಬಿಟ್ಟೇವಂದ್ರ ಈ ಮುಖವಾಡ ನಮ್ಗೆ ಏನ್ ಮಾಡ್ಯದ, ನಾವ್ ಇವತ್ತು ಎಲ್ಲರಿಗೂ ಇವತ್ತು ಸತ್ಯ ಯಾವ್ದು ಅಸತ್ಯ ಜ್ಞಾನ ಎಲ್ಲರಿಗೂ ಅನುಭವ ಅದ. ಅದನ್ನ ಯಾಕಪ್ಪ ಹೇಳಿ ನಾವು ನಡೆಯಂಗಿಲ್ಲ ಈ ಜಗತ್ತ, ಯಾಕೆ ಹೇಳುದು, ಯಾರು ಮಾಡುದು ಬಿಡು ಅದನ್ನ ಅಂತೇಳಿ ಎಲ್ಲರೂ ಮರಿ ಮಾತಾಡತ್ತೇವೆ. ಯಾರಿಗೆ ಅನುಭವ ಇಲ್ಲ, ಎಲ್ಲರಿಗೂ ಅನುಭವ ಅದ. ಆದ್ರೂ ಅದು ಏನಾಗ್ಯದಪ್ಪ ಅಂದ್ರೆ ಅದನ್ನ ಬೇಡ. ಯಾಕೆ ಬೇಡ? ನಾನು ಇದನ್ನ ಯಾರ ಮುಂದೆ ಹೇಳಿದ್ರ ನನಗ್ ಹುಚ್ಚತ್ತಾರ ಅನ್ನುವಂಥದ್ದು ಈ ಕಾಲ ಅಷ್ಟು ಒಂದ್ ಏನಾಗ್ಯದ, ಭ್ರಾಂತಿ ಒಳಗೆ ಒದ್ದಾಡಕತ್ತೀವಿ. ಜಗತ್ತೇ ಇವತ್ತ ನಮಗ ಈ ವೈರಾಗ್ಯ ಹೃದಯ ಆಗ್ಯದ. ಸತ್ಸಂಗ ಕೇಳಕತ್ತೀವಿ. ಮತ್ತು ಪರಮಾನುಭೂತಿ ಜ್ಞಾನ ಏನ್ ಹೇಳ್ತದಂದ್ರ ವೈರಾಗ್ಯವನ್ನೇ ಹೇಳ್ಕೊತ ಹೋಗ್ತದ. ನನಗ ಮೋಕ್ಷದ ಇಚ್ಛೆಯನ್ನೇ ಹೇಳ್ತದ. ಈ ಪ್ರಪಂಚದಾಗ ಸುಖ ಇಲ್ಲ, ವಿಷಯದೊಳಗ ಇಂದ್ರಿಯೊಳಗ ಸುಖ ಇಲ್ಲ, ದುಃಖನೇ ಅಂತ ಹೇಳ್ತದ. ಇದನ್ನ ಹೇಳೋದ್ರಲಿಂದ ನಮಗೂ ಅನುಭವಕ್ಕೆ ಬಂದೇ ಬರ್ತದ. ಈ ಪ್ರಪಂಚ ನಾವು ರಗಡ್ ಮಾಡಿ 60-70 ಮಾಡಿ ಒಬ್ರು ನನಗ ಚಲೋ ಆಯ್ತಪ್ಪ, ನಾ ಸುಖದಿಂದ ಸಾಯ್ತೀನಿ, ಸುಖ ಆಯ್ತಂತ ಒಬ್ರು ಹೇಳಿಲ್ಲ. ಅದನ್ನ ಮಾಡಬಾರ್ದಿತ್ತು, ಇದನ್ನ ಮಾಡಿದೆ, ನಾ ಅದ್ ಬಾಳ ತಪ್ಪು ಮಾಡಿದೆ ಅಂತ ಒದ್ದಾಡಿ ಸಾಯ್ತೇವೆ. ಒಬ್ರು ನಾ ಚಲೋ ಆಯ್ತು ಮಾಡಿ ಅಂತ ಒಬ್ರು ಅನ್ನಲ್ಲ. ಆದ್ರೆ ವೇದಾಂತವನ್ನ ಕೇಳಿ ನಾ ಯಾಕ್ರ ವೇದಾಂತ ಕೇಳಿದೆ, ನನಗ್ ಬಹಳ ಅನ್ಯಾಯ ಆಯ್ತು, ಬಹಳ ದುಃಖ ಆಯ್ತು, ನಾ ಇದನ್ನ ಮಾಡಬಾರ್ದಿತ್ತು, ಕೇಳಬಾರ್ದಿತ್ತು, ನಾ ಸನ್ಯಾಸಿ ಆಗ್ಬಾರ್ದಿತ್ತು ಅಂತ ಒಬ್ರು ಅನ್ನಂಗಿಲ್ಲ. ಯಾಕನ್ನಂಗಿಲ್ಲ? ಅದು ಏನಪ್ಪಾ ಅಂದ್ರ ತನ್ನ ಇರುವಿಕೆ ಸ್ಥಿತಿ ಅದ, ತನ್ನ ಅನುಭವ ಐತಿ, ಅದಕ್ಕ ಆನಂದ ಅದಲ್ಲಿ. ಅದಕ್ಕೆ ಇಂಥ ಆನಂದವನ್ನ 5 ಕ್ಲೇಶ ಮುಖಾಂತರ ನಾವು ಕಳ್ಕೊಳಕ ನಾವು ಸಾಧನೆ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ಕೂಡ 5 ಕ್ಲೇಶಗಳು, 5 ಕ್ಲೇಶಗಳಿಂದ ಆಗುವಂತ ಸುಖ ದುಃಖಗಳು ಹೆಂಗ್ ಆಗ್ತಾವ, ನಾವ್ ಹೆಂಗ್ ಅವಕ್ಕನ್ನು ಬಂಧನ ಮಾಡ್ಕೊಂಡೇವ್ ಅನ್ನೋದು ಎಲ್ಲರಿಗೂ ಅನುಭವಕ್ಕೆ ಬತ್ತು ಅಂದ್ರ ನಾವು ಮತ್ತೆ ಮುಂದಿನ ಪದ್ಯಕ್ಕೆ ಹೋಗ್ತೇವೆ. ಅದಕ್ಕೆ ತಾವ್ ಎಲ್ಲರೂ ಕೂಡ 5 ಕ್ಲೇಶಗಳನ್ನ ಸ್ವಲ್ಪ ಎಲ್ಲರೂ ಚರ್ಚೆ ಮಾಡ್ದೇವಂದ್ರ, ಇದ್ರಾಗೆ ಚರ್ಚೆ ಮಾಡ್ದೇವಂದ್ರ ನಮ್ಗೆ ಯಾಕೆ ಇದರಿಂದ ಹೊರಗೆ ಬರಕಾಗೋಲ್ದು, ಏನು ಮರೆ ಮಾಚ್ಯದ, ನಮ್ಮಲ್ಲಿ ಏನ ಬಯಕೆ ಏನದಲ್ಲ, ಬಯಕೆ ಏನದ ಅನ್ನುವಂಥದ್ದನ್ನ ನಾವು ತಿಳಿಯಾಕ ಹೋದೇವಂದ್ರ ಇವತ್ತಿಗೆ ಆ ನೈಜವಾದ ಮುಖ ಕಾಣ್ತದ. ಆ ನೈಜವಾದ ಮುಖದ ಕಡೆ ನಾವೆಲ್ಲರೂ ಪ್ರಯಾಣ ಮಾಡೋಣ. ಈ ಮುಖವಾಡದ ಕಡೆ ಲಕ್ಷ್ಯ ಬೇಡ ಅನ್ನುವಂಥದ್ದನ್ನ ನಾವು ಇವತ್ತಿನ ಈ ಪರಮಾನುಭೂತಿ ಒಳಗ ಅನೇಕ ರೀತಿ ಒಬ್ಬೊಬ್ರು ತಮ್ಮ
ತಮ್ಮ ಅನುಭವಗಳನ್ನ ಪಾಂಡಿತ್ಯ ಮುಖಾಂತರ ಹೇಳ್ತಾರ. ಆದ್ರ ನಮಗೆ ಏನ್ ಬೇಕಾಗಿದೆ ಅಂದ್ರ ಈ ಈ 5 ಕ್ಲೇಶಗಳನ್ನ ನಾವೇ ಕಟ್ಟುಕೊಂಡಿವಿ, ನಾವೇ ಅದ್ರ ಸಿಕ್ಕು ಒದ್ದಾಡಕತ್ತೀವಿ. ಆದ್ರ ನಮಗೆ ಬಿಚ್ಚಿಕೊಂಡು ನಮ್ಗ್ ಹೊರಗ್ ಬರಕ್ ನಮ್ಗ ಸಾಧ್ಯ ಅದ. ಯಾಕ ನಾನು ಆತ್ಮನಿದೀನಿ, ನನ್ನಲ್ಲಿ ಎಲ್ಲಾ ಶಕ್ತಿಗಳದಾವು, ಎಲ್ಲವೂ ನನ್ನಿಂದ ಉತ್ಪನ್ನ ಆಗ್ಯಾವು. ನನಗೆ ಯಾಕೆ ಸಾಧ್ಯ ಇಲ್ಲ? ನನಗ್ ಸಾಧ್ಯ ಅದೇ ಆಗ್ತದ ಅನ್ನುವಂಥದ್ದನ್ನ ನಾವು ಗಟ್ಟಿಗೊಂಡೆ ಅಂದ್ರ ನಮ್ಮ ಮುಖವಾಡ ಕಳಿಸಿ ನೈಜವಾದ ಮುಖವಾಡವನ್ನ ನಾವು ಹೊರಗೆ ಹಾಕಿದೇವಂದ್ರ ಆನಂದವಾಗಿರಾಕ ಬರ್ತದ ಅನ್ನುವಂಥದ್ದನ್ನ ಈ ಪರಮಾನುಭವದಿಂದ ತಿಳ್ಕೊಳ್ಳೋಣ ಅನ್ನುವಂಥದ್ದು ಹೇಳಿ, ನಾಳೆ ಮತ್ತೆ ಏನ್ ಹೇಳ್ತಾರಂದ್ರ ಜೀವಂಗೆ ಕ್ಲೇಶ ಪಂಚಕ ನಿರೂಪಣೆ ಅಂದ್ರ ಇದು ಹೆಂಗ ದುಃಖ ಆಗ್ತದ, ಆತ್ಮಿಕ ಆದಿ ಭೌತಿಕ ದೈವಿಕ ತಾಪಗಳು ಅನ್ನುವಂಥದ್ದನ್ನ ಮತ್ತೆ ಇದನ್ನೇ ಹೇಳ್ಕೊತ ಹೋಗ್ತಾರ. ಅದನ್ನ ನಾಳೆ ಮತ್ತೆ